ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವೀಡಿಯೋದಲ್ಲಿ ತಿಳಿಸ್ತಾ ಇರೋದೇನಂತಂದರೆ, ಇದು 20 HP ವುಡ್ ಚಿಪ್ಪರಲ್ಲಿ ಬ್ಲೇಡ್ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವ ರೀತಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ 2 ಮೂವಿಂಗ್ ಬ್ಲೇಡ್ ಇರುತ್ತೆ ತಿರುಗೋ ಥರ. ಈ ಬಾಡಿಲಿ ಇದೆಯಲ್ಲ, ಇದು ಒಂದು ಫಿಕ್ಸ್ಡ್ ಬ್ಲೇಡು. ಇದು ಕೂಡ ನಿಮಗೆ ಕಟಿಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬ್ಲೇಡು ಮತ್ತು ಬಾಡಿಲಿರೋ ಬ್ಲೇಡ್ ಅಂತ, ಇದನ್ನ ಫಿಕ್ಸ್ಡ್ ಬ್ಲೇಡ್ ಅಂತ ಕರಿತಾರೆ, ಇನ್ನೊಂದು ಮೂವಿಂಗ್ ಬ್ಲೇಡ್ ಅಂತ. ಎರಡು ಮಧ್ಯೆ ಜಸ್ಟ್ ಒಂದು ಪೇಪರಷ್ಟು ಅಷ್ಟೇ ಗ್ಯಾಪ್ ಇರಬೇಕು. ಗ್ಯಾಪ್ ಯಾವಾಗ ಜಾಸ್ತಿ ಆಗುತ್ತೋ ನಿಮಗೆ, ಆವಾಗ ಇದರಲ್ಲಿ ಕಟಿಂಗ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಜೊತೆಗೆ ಒಳಗಡೆ ಸಿಹಿ ಹಾಕೊಳ್ಳೋದು ಈ ರೀತಿ ಆಗ್ತಿರ್ತಾರೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಈ ಬಾಡಿ ಕಾಣ್ತಿರೋ ಇದಕ್ಕೆ ಬೋಲ್ಟ್ಸ್ ಇದೆ, ಟೋಟಲ್ 5 ಬೋಲ್ಟ್ ಇದೆ. ಈ ಬೋಲ್ಟ್ ಇರೋ ಜಾಗವನ್ನು ಬಾಟಮಲ್ಲಿದೆ, ಈ ಕಾಣಿಸ್ತಾ. ಈ 5 ಬೋಲ್ಟ್ನ ಲೂಸ್ ಮಾಡಿಕೊಂಡು ಈ ಬ್ಲೇಡ್ನ ಹಿಂದೆ ಮುಂದೆ ಮಾಡ್ಕೊಬೋದು. ಅಡ್ಜಸ್ಟ್ಮೆಂಟ್ ಇದೆ, ಇದು ಬ್ಲೇಡ್ನ ಮುಂದೆ ಮಾಡಿಕೊಂಡು, ಅಂದರೆ ಜಾಸ್ತಿನೂ ಮುಂದೆ ಮಾಡ್ಕೊಬಾರ್ದು, ಜಸ್ಟ್ ಈ ಥರ 1 mm ಬರಬೇಕು. ಆ ಥರ 1 mm ಅಷ್ಟು ಗ್ಯಾಪ್ ಇಟ್ಕೊಂಡು ಬ್ಲೇಡ್ನ ಬೋಲ್ಟ್ ಕಡೆನ ಟೈಟ್ ಮಾಡ್ಕೊಬೇಕು. ನೀವು ಮಿಷಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಒಂದು ಬ್ಲೇಡ್ಗೆಲ್ಲ 2 ಬ್ಲೇಡ್ಗೂ ಕೂಡ ಸೇಮ್ ಇರಬೇಕು. ಕಾಣಿಸ್ತಿದೆಯಲ್ಲ ಇಲ್ಲಿ, ಈ ರೀತಿ 2 ಬ್ಲೇಡ್ಗೂ ಗ್ಯಾಪ್ ಸಮಾನಾಗಿದ್ದು ಒಂದು ರೌಂಡ್ ಮ್ಯಾನ್ಯುವಲಾಗಿ ತಿರುಗಿಸಿ ಮಿಷಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗ್ಯಾಪ್ ಕರೆಕ್ಟಾಗಿದೆ, ಪ್ಲೇಟ್ ಅಲ್ಲಾಡ್ತಾ ಇಲ್ಲ ಅಂತಂದರೆ ಆಮೇಲೆ ನೀವು ಯೂಸ್ ಮಾಡ್ಕೊಬೋದು. ಯಾವುದೇ ಕಾರಣಕ್ಕೂ ಬ್ಲೇಡಿಂದ ಲೂಸ್ ಮಾಡಿದಾಗ ಟೈಟ್ ಮಾಡ್ದಲೇ ಯೂಸ್ ಮಾಡಬೇಡಿ. ಆ ಥರ ಆದರೆ ಬ್ಲೇಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ಕೆಳಗಡೆ ಇರೋ ಬೋಲ್ಟ್ನ ಕ್ಲೀನಾಗಿ ಟೈಟ್ ಮಾಡಿ ಆಮೇಲೆ ಮಿಷಿನ್ನ ರನ್ ಮಾಡಿ. ಥ್ಯಾಂಕ್ ಯು.